ಈ ಸೈಂಟಿಫಿಕ್ ಟರ್ಮ್ಸ್ ಯೂಸ್ ಮಾಡಿಬಿಡ್ತಾರೆ ಸೈಕ್ ಮಾಡೋಕ್ಕೆ. ಲೆಫ್ಟ್ ಬ್ರೈನ್ ಪರ್ಸನ್, ರೈಟ್ ಬ್ರೈನ್ ಪರ್ಸನ್, ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತ. ಏನು ಕಣ್ಣಿಗೆ ಪಟ್ಟೆ ಕಟ್ಕೊಂಡು ಮುಂದೆ ಬರೆದ್ರೆ ಟೆಕ್ಸ್ಟ್ ಓದ್ಬಿಡ್ತಾರೆ, ಕಲರ್ ಐಡೆಂಟಿಫೈ ಮಾಡಿಬಿಡ್ತಾರೆ, ಎಲ್ಲ ಫೈನ್. ಬರ್ತಾ ಬರ್ತಾ ಲಾಸ್ಟ್ ಒಂದು 3 yearsಯಿಂದ ನೋಡ್ತಾ ಇದ್ದೀನಿ, ಗಾಂಧಾರಿ ವಿದ್ಯೆ ಅಂತ ಕೊಟ್ಬಿಟ್ಟು ಹೌದು, ರೀನೇಮ್ ಮಾಡಿದ್ರು ಅದನ್ನು. ರೀನೇಮ್ ಮಾಡಿ ಅದನ್ನು ಬ್ರ್ಯಾಂಡಿಂಗ್ ಮಾಡ್ತಿದ್ದಾರೆ. ನಾನು ಪೇರೆಂಟ್ಸಿಗೆ ಕಳಿಸೋರಿಗೆಲ್ಲ 2 ಪ್ರಶ್ನೆ ಕೇಳ್ತೀನಿ. ಮೊದಲನೇ ಪ್ರಶ್ನೆ, ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಅವರು ಓದೋದಾಗಲಿ ಅಥವಾ ಕಲರ್ ಐಡೆಂಟಿಫೈ ಮಾಡೋದಾಗಲಿ ಮಾಡೋದ್ರಿಂದ ಅವ್ರಿಗೆ ಏನಕ್ಕೆ ಪ್ರಯೋಜನ ಆಗುತ್ತೆ, ಜೀವನದಲ್ಲಿ ಏನಕ್ಕೆ ಪ್ರಯೋಜನ ಆಗುತ್ತೆ ಅದು. ಆಮೇಲೆ ಇವರು ಇದನ್ನು ಟೀಚ್ ಮಾಡ್ತಾ ಇದ್ದಾರಲ್ವ, ಹಂಗಾರೆ ಕಣ್ಣೇ ತೆಗೆದುಬಿಟ್ಟು ಹುಡುಗರಿಗೆ ಹೆಂಗಿರೋ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅಥವಾ ಕಣ್ಣಿಲ್ದಿರೋರಿಗೆ ಅಂದರಿಗೆ ಹೇಳ್ಕೊಡಿ ಈ ಸ್ಕಿಲ್ನ. ಅವ್ರಿಗೆ ಹೆಲ್ಪ್ ಆಗುತ್ತೆ, ಬದುಕ್ಬೋದು. ಕರೆಕ್ಟ್. ಓಕೆ, ಇದನ್ನು ತುಂಬ ಜನ ಡಿಸ್ಪ್ರೂವ್ ಮಾಡಿದ್ದಾರೆ. ಓಕೆ, PC ಸರ್ಕಾರ ಅಂತ ಫೇಮಸ್ ಮೆಜಿಷಿಯನ್. ಹೌದು. ಅವ್ರು ಹೆಂಗೆ ಮಾಡೋದು, ಹೆಂಗೆ ಮಾಡ್ತಿದ್ದಾರೆ ಟ್ರಿಕ್ನ ಅಂತಲೂ ಎಕ್ಸ್ಪೋಸ್ ಮಾಡಿ ಬಿಟ್ಟಿದ್ದಾರೆ. ಬಟ್ ಆ ಮಕ್ಕಳೆಲ್ಲ ಮಾಡ್ತಿರೋ ಸುಳ್ಳ ಹಂಗಾರೆ? ಖಂಡಿತ. ಖಂಡಿತ ಓಪನ್ ಚಾಲೆಂಜ್. ಇನ್ನೊಬ್ರು ವ್ಯಕ್ತಿ ಇದನ್ನ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ನಿಮಗೆ. ಅಲ್ಲ, ಅವರು ಅನೌನ್ಸ್ ಮಾಡಿದ್ದಾರೆ, 5 lakhs ಕೊಡ್ತೀನಿ, ಬಂದು ಇದನ್ನ ಕೊಟ್ಟಿರೋ ಆಕ್ಟಿವಿಟೀಸ್ ಅಂತ. ಓಕೆ, ಹಂಗೆ. ಇಲ್ಲಿ ಪ್ರಶ್ನೆ 2 ವಿಷಯ ಸರ್. ಆ ಸ್ಕಿಲ್ ಕಲ್ತ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ಏನೋ ಅವ್ನು ಕಲ್ತಾಗ ಅವ್ರ ಲೈಫಲ್ಲಿ ಏನಕ್ಕಾದ್ರೂ ಪ್ರಯತ್ನಕ್ಕೆ ಬರಬೇಕಲ್ವಾ, ಐದರ್ ಇನ್ ಎಜುಕೇಷನ್ ಆರ್ ಇನ್ ರಿಯಲ್ ಲೈಫ್. ಏನು ಪ್ರಯೋಜನ ಆಗುತ್ತೆ ಈ ಸ್ಕಿಲ್ಲಿಂದ? ಒಂದು. ಇನ್ನೊಂದು, ನಿಮಗೆ ಕಣ್ಣು ಪಟ್ಟಿ ಕಟ್ಟಿರ್ತಾರೆ, ನಿಮ್ಗೆ ಎಷ್ಟೊಂದು ಸತಿ ನೋಡಿ ಇಲ್ಲಿ ಕೆಳಗಿಂದ ಕಾಣಿಸ್ತಾ ಇರುತ್ತೆ, ಆ ಥರನೇ ಡಿಸೈನ್ ಮಾಡಿರ್ತಾರೆ.